ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮನೆಯ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನು ನಾನು ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಸಾಹೇಬರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಹಿತೈಷಿಗಳು ಮಲ್ಲಿಕಾರ್ಜುನ್ ರೂಢಿ ಸಾಹೇಬರು ವಿಜಯಪುರದವರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಮತ್ತೊಬ್ಬ ಸ್ನೇಹಿತರು ವಿಜಯಕುಮಾರ್ ಅವರು ಈ ವೇದಿಕೆ ಮೇಲಿದ್ದಾರೆ. ವಿಜಯಕುಮಾರ್ ಅವರು ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಮ್ಮ ಚಿತ್ರದ ನಟರಾದಂಥ ಚಲುರಾಜ್ ಅವರು ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಚಿತ್ರದ ನಟಿ ರಾಧ್ಯಾ ಅವರಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮ ಚಿತ್ರದ ನಿರ್ದೇಶಕರಾದಂಥ ನಾಗಿರೆಡ್ಡಿ ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ನಾನು ಸುಮಾರು ವರ್ಷಗಳ ಒಂದು ಕನಸಿತ್ತು ದೇಸಾಯಿ ಸಿನಿಮಾ ಮಾಡಬೇಕಂಥೇಳಿ. ಅದು ಇವತ್ತು ಈಡೇರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ನಿನ್ನೆ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ 1 ವರ್ಷ ಆಯಿತು ಇದು ಚಿತ್ರೀಕರಣ ಮುಹೂರ್ತ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆಗೇನೆ ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಕಾರಣಾಂತರದಿಂದ ಆಗಲಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ದೇಸಾಯಿ ಚಿತ್ರ ಸಂಪೂರ್ಣವಾದಂಥ ಒಂದು ಕೌಟುಂಬಿಕ ಅಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ. ಈ ಚಿತ್ರವನ್ನು ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿ ಅವರು ತುಂಬ ಶ್ರಮ ವಹಿಸಿ, ಹಗಲಿರುಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್. ಲವ್ 360ಯಲ್ಲಿ ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ, ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಳಿಸಿದ್ದಾರೆ. ತುಂಬ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಂತೆ ನಮ್ಮ ಚಿತ್ರದ ನಟಿ ರಾಧ್ಯಾ ತುಂಬ ಒಳ್ಳೆಯ ಹುಡುಗಿ, ತುಂಬ ಚೆನ್ನಾಗಿ ಡ್ಯಾನ್ಸು ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ರಾಧ್ಯಾ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಮಗೆ. ಒಳ್ಳೆ ಹೀರೋಯಿನಿ ಸಿಕ್ಕಿದ್ದಾರೆ ನಮ್ಮ ಸಿನಿಮಾಗೆ. ಅವ್ರಿಗೆ ಇನ್ನೂ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ. ಅದೇ ರೀತಿ ನಮ್ಮ ಚಿತ್ರತಂಡದಲ್ಲಿ ಮಧುಸೂದನ್ ಸರ್ ಬರಬೇಕಾಗಿತ್ತು. ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ನಮ್ಮ ವರಟಾ ಪ್ರಶಾಂತ್ ಸರ್ ಬರಬೇಕಾಗಿತ್ತು. ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ, ಅದಕ್ಕೆ ಅವ್ರು ಬಂದಿಲ್ಲ. ಮತ್ತು ನಮ್ಮ ಚಲುರಾಜ್ ಅವರು ಸಹಿತ ಒಳ್ಳೆಯ ಅಭಿನಯ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಅವರು ಇದ್ದಾರೆ, ಅವರು ನಮ್ಮ ವಿಜಯಪುರದವರು. ಅದರಂತೆ ಆರತಿ ಮೇಡಮ್ ಅವರು ಇದ್ದಾರೆ, ಅವರು ಧಾರವಾಡದವರು. ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ. ಮತ್ತು ಹಲವಾರು ನಟರು. ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಒಂದು ಸದಾನಂದ್ ಅವರಿದ್ದಾರೆ, ಅವರು ತುಂಬ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರಾದರೂ ಹೆಸರು ಮರ್ತಿರ್ಬೋದು, ಆದರೆ ನನಗೆ ಎಷ್ಟು ಸಂತೋಷ ಆಗಿದೆ ಈ ಸಿನಿಮಾ ಮಾಡಲಿಕ್ಕೆ. ತುಂಬ ಖುಷಿಯಾಗಿದ್ದೀನಿ. ಪ್ರತಿಯೊಬ್ಬರು ನನಗೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಬರಬೇಕಾಗಿತ್ತು. ಅವರು ಚಿಕ್ಕಮಗಳೂರಲ್ಲಿ ಶೂಟಿಂಗಲ್ಲಿದ್ದಾರೆ, ಅವರು ಬರಲಿಲ್ಲ. ಅವ್ರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅವ್ರಿಗೂ ಇನ್ನು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ತುಂಬ ಸಹಕಾರ ಮಾಡಿ ಟೋಟಲ್ಲಾಗಿ ಹೇಳ್ಬೇಕಂದ್ರೆ ನಮ್ಮದು ದೇಸಾಯಿ ಸಿನಿಮಾ ಒಂದು ಕುಟುಂಬ, ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು. ನಾನು ತುಂಬ ಹೆಮ್ಮೆಯಿಂದ ಒಳ್ಳೆಯ ಚಿತ್ರ ಮೂಡಿ ಬಂದಿದೆ. ತಾವೆಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದಿರಿ. ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನಾನು ಯಾವತ್ತೂ ಮರೆಯಲ್ಲ.
ಇದ್ರ ಜೊತೆಗೆ ನನಗೆ ಈ ಚಿತ್ರದ ಮುಂದೆ ಅಲ್ಲ ಹಿಂದ್ಗಡೆ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನನ್ನ ಜೊತೆಲಿ ಕುಂತಂತ ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು, ನಾವು ಯಾವ ಟೈಮ್ನಲ್ಲಿ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ, ಸರ್ ಹಿಂಗೆ ಪರ್ಮಿಷನ್ ಸಿಗ್ತಾ ಇಲ್ಲ ತಾವು ಹೇಳಂದಾಗ, ಎಲ್ಲೇ ಇರಲಿ ಯಾವುದೇ ನಮ್ಮದು ಕರ್ನಾಟಕದಲ್ಲೇ ಇರಲಿ, ಮೊನ್ನೆ ರಾಮನಗರ SP ಅವ್ರಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಫೋನ್ ಮಾಡಿ ತಿರ್ಗಾ ಮತ್ತೆ ನನಗೆ ಫೋನ್ ಹಚ್ಚಿ ಹೇಳಿದರು, ಹೋಗ್ರಿ ಹೇಳಿದ್ದೀವಿ ಪರ್ಮಿಷನ್ ಕೊಡ್ತಾರೆ ಅಂತೇಳಿ. ಸರ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್, ನಾನು ನಿಮ್ಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್, ನಿಮ್ಮ ಸಹಕಾರ ಭಾಳ ದೊಡ್ಡದಿದೆ. ಅಷ್ಟೇ ಅಲ್ಲದೆ ನಮ್ಮ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಲೋನಿ ಸರ್ ಕೂತಿದ್ದಾರೆ. ನನಗಿನ ಹೆಚ್ಚು ನಮ್ಮ ಸಿನಿಮಾದ ಪ್ರಚಾರವನ್ನು ನಮ್ಮ ಲೋನಿ ಸಾಹೇಬರು ಮಾಡ್ತಾ ಇದ್ದಾರೆ. ಸರ್ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಸರ್, ತುಂಬ ಸಹಕಾರ ನೀಡಿದ್ದೀರಿ, ತುಂಬ ಥ್ಯಾಂಕ್ ಯು. ಅದು ಅಷ್ಟೇ ಅಲ್ಲದೆ ನಾನು ನನ್ನ ಬಾಗಲಕೋಟೆ ಜನರನ್ನು ನಾನು ಯಾವತ್ತೂ ಮರಿಬಾರ್ದು. ಯಾಕಂದರೆ ನಮ್ಮದು ಸಿನಿಮಾ ಶೂಟಿಂಗ್ ಆಗಿದ್ದೆ 90% ಬಾಗಲಕೋಟೆ ಜಿಲ್ಲೆನಲ್ಲಿನೇ. ನನಗೆ ಹಿರಿಯರು ಕಿರಿಯರು ಒಂದೇ, ಇಡೀ ನನ್ನ ಜಿಲ್ಲೆ ಜನ ಏನೇ ಸಮಸ್ಯೆ ಬಂದರೂ ಏನೇ ಬೇಕಂದ್ರೂ ಬಂದು ನಿಂತು ನನಗೆ ಸಪೋರ್ಟ್ ಮಾಡಿ ಚಿತ್ರೀಕರಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನ್ನ ಜನತೆಗೆ, ನನ್ನ ಕುಲಬಾಂಧವ್ರಿಗೆ ನಾನು ಈ ಸಂದರ್ಭದಲ್ಲಿ ನೆನೀಲಿಲ್ಲ ಅಂದರೆ ತಪ್ಪಾಗತ್ತೆ. ನನಗೆಲ್ಲರೂ ಸಹಕಾರ ಮಾಡಿದ್ದೀರಾ, ಅವ್ರನ್ನ ನಾನು ಯಾವತ್ತೂ ನನ್ನ ಜೊತೆಯಲ್ಲೇ ಇರ್ತೀನಿ, ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಕನ್ನಡ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿರುವ ಈ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ದಣಿ ಭಾಗದ ಜನಪ್ರಿಯ ಶಾಸಕರು, ಹಿರಿಯರಾದ ಶ್ರೀಯುತ ಲಕ್ಷ್ಮಣ್ ಸವದಿ ಸಾಹೇಬ್ರೆ, ದೇಸಾಯಿ ಚಲನಚಿತ್ರದ ನಿರ್ಮಾಪಕರಾದಂಥ ಮಾಂತೇಶ್ ಅವರೇ, ನಿರ್ದೇಶಕರಾದಂಥ ರೆಡ್ಡಿ ಅವರೇ, ನಾಯಕ ನಟಿಯರು ಒಳಗೊಂಡಂಥ ಎಲ್ಲ ಕಲಾವಿದರೇ, ಇಲ್ಲಾಗಮಿಸಿರುವ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ಮಾಂತೇಶ್ ರೆಡ್ಡಿ ಅವರು ನಾನೊಂದು ಚಲನಚಿತ್ರ ಮಾಡಬೇಕು ಅಂಥೇಳಿ ಸುಮಾರು 1 ವರ್ಷಗಳ ಹಿಂದೆ ನನ್ನೊಂದಿಗೆ ಮಾತನಾಡಿದಾಗ, ಹೊಸದಾಗಿ ಯಾರಾದರೂ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಹೋಗಬೇಕಾದ್ರೆ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಯಾಕಂದರೆ ಬಹಳಷ್ಟು ನನ್ನ ಸ್ನೇಹಿತರು ಇದರಲ್ಲಿ ಚಿತ್ರಗಳನ್ನು ಮಾಡಿ ಕೊನೆ ಹಂತದವರೆಗೂ ತಮ್ಮ ಪ್ರಯತ್ನ ಪಟ್ಟು ವಿಫಲಾದಂಥ ಉದಾಹರಣೆಗಳು ನನ್ನ ಮುಂದಿದ್ದಾವೆ, ನೀನು ವಿಚಾರ ಮಾಡು ಅಂತ ಹೇಳಿದೆ. ಅವರು 1 ತಿಂಗಳು 2 ತಿಂಗಳು ಬಿಟ್ಟು ಬೆಳಕು ಮತ್ತೆ ಹೇಳಿದ್ರು, ಇಲ್ಲರಿ ಅಣ್ಣವ್ರ ನಾವೆಲ್ಲ ಮಾಡ್ತೇವೆ, ನಿಮ್ಮ ಸಹಕಾರ ಇರಲಿ ಅಂದಾಗ, ಆಯ್ತು ನೋಡೋಣ ಎಷ್ಟು ದಿನಾರೇ ಮಾಡ್ತಾರೆ ಇವರು ಅಂಥೇಳಿ ಭಾವನೆ ಇತ್ತು. ಆದರೆ ಇವತ್ತು ಆ ಚಿತ್ರ ಸಂಪೂರ್ಣ ಮುಗಿಸಿ ಒಂದು ಹಂತಕ್ಕೆ ತಂದಿದ್ದಕ್ಕೆ ಈ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಮೊದಲಿಗೆ ಹೇಳ್ತೀನಿ. ಯಾಕಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬರೋರನ್ನ ಸ್ವೀಕರಿಸೋದು ಬಹಳ ಕಷ್ಟ. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ದೈನಂದಿನ ಘಟನೆಗಳನ್ನು ಒಳಗೊಂಡಂಥ ಕೌಟುಂಬಿಕ ಚಿತ್ರ ಇದಾಗಿರೋದ್ರಿಂದ ಬಹಳಷ್ಟು ಜನರು ನೈಜ ಕಥೆಗಳನ್ನು ಒಪ್ಕೊಳ್ತಾರೆ ಇವತ್ತು ಪ್ರೇಕ್ಷಕರು. ಅಂಥ ನೈಜ ಕಥೆಯನ್ನು ಇಟ್ಕೊಂಡು ನೀವು ಮಾಡಿದ್ದೀರಿ. ಪ್ರಾಯಶಃ ನಿಮ್ಮ ಚಿತ್ರ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತಕ್ಕಂಥ ಅಭಿಲಾಷೆ ನನ್ನದು ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗಿದ್ದು ಈ ಚಿತ್ರ ಯಶಸ್ವಿಯಾಗಿ ಇದು ಎಲ್ಲ ಹಂತವನ್ನು ಮುಟ್ಟಿದೆ. ಈಗ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ನಿಮಗೆ ಸಪೋರ್ಟ್ ಆಗಿ ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರ್ತದೆ. ನೀವು ಮುಂದುವರಿರಿ. ಭಗವಂತ ನಿಮ್ಮೆಲ್ಲರಿಗೂ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಲಿ ಅಂತೇಳಿ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಲಕ್ಷ್ಮಣ್ ಸರ್ ಹಾಗೂ ನಮ್ಮ ಚಿತ್ರದ ನಿರ್ಮಾಪಕರಾಗಿರುವಂತಹ ಮಾಂತೇಶ್ ಸರ್, ಹಾಗೆ ನಿರ್ದೇಶಕರಾಗಿರುವಂತಹ ನಾಗಿ ರೆಡ್ಡಿ ಸರ್, ಎಲ್ಲ ಹಿರಿಯರಿಗೆ, ಹಾಗೆ ವೇದಿಕೆಯ ಮುಂಭಾಗ ಇರುವಂತಹ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ದೇಸಾಯಿ ನಾವು ಬಾಗಲಕೋಟೆಯಲ್ಲಿ ಮಾಂತೇಶ್ ಸರ್ ಹೇಳಿದಾಗೆ
ಭಾಳಷ್ಟು ಚಿತ್ರದ ಭಾಗಗಳನ್ನ ನಾವು ಬಾಗಲಕೋಟೆ ಸುತ್ತಮುತ್ತದ ಜಾಗಗಳಲ್ಲಿ ಚಿತ್ರೀಕರಣ ಮಾಡಿಬಿಟ್ಟು ಅಲ್ಲಿ ಎಷ್ಟು ತಾಪಮಾನ ಹೆಚ್ಚಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಅಷ್ಟೇ ತಾಪಮಾನ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಂಟೆಂಟ್ ಆಗಿರ್ಬೋದು, ಒಂದು ಕೌಟುಂಬಿಕವಾದಂತಹ ಸಿನಿಮಾ, ಆ ಕುಟುಂಬದಲ್ಲಿ ನಡೆಯುವಂತಹ ಎಲ್ಲ ಆಗು ಹೋಗುಗಳನ್ನ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ನಮ್ಮ ತಂತ್ರಜ್ಞರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶಶಿ ಸರ್ ಆಗಿರ್ಬೋದು, ಮತ್ತು ನಮ್ಮ DOP ಸರ್ ದಾಸ್ ಸರ್ ಆಗಿರ್ಬೋದು, ವೀರೇಶ್ ಅವ್ರು ಆಗಿರ್ಬೋದು, ಎಲ್ಲ ತಂತ್ರಜ್ಞರು, ನಮ್ಮ ಕಲಾವಿದರ ದೊಡ್ಡ ಕುಟುಂಬನೇ ಇದೆ, ಕಲಾವಿದರ ದಂಡೇ ಇದೆ. ನಮ್ಮನ್ನೆಲ್ಲ ಬಿಟ್ಟರೆ ಒಂದು ಒಳ್ಳೆ ಪ್ರೀಮಿಯರ್ ಲೀಗ್ ಕಬಡ್ಡಿ ಆಡ್ಕೊಂಡ್ಬಿಡೋದು ಅಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಾಯಕ ನಟನಾಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಹಾಗೆ ನಮ್ಮ ಫೈಟ್ ಮಾಸ್ಟರ್ ನನ್ನೆಲ್ಲರೂ ಅದೇ ರೀತಿ ಹಿಂಡಿದ್ದಾರೆ. ಒಂದು ಒಳ್ಳೆ ಫೈಟ್ ಹೊರಗಡೆ ತಂದಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಪರಿಪೂರ್ಣತೆಯಿಂದ ಸಿನಿಮಾ ಚಿತ್ರಮಂದಿರಕ್ಕೆ ವೀಕ್ಷಕರು ಬಂದು ಸಿನಿಮಾನ ಬಂದು ನೋಡೋಕ್ಕಾಗ್ತಾ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ, ಕನ್ನಡ ಚಿತ್ರರಂಗ ಎಕ್ಸ್ಪೆಷಲಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮಗೆ ಸಿಗಬೇಕಾಗಿರುವಂತಹ ಬೆಂಬಲ, ಆ ಬೆಂಬಲ ಕರೆಕ್ಟಾಗಿ ನಮಗೆ ಸಿಕ್ಕಿದ್ರೆ, ನಮ್ಮಂಥ ತಂಡಗಳಿಗೆ ಸಿಕ್ಕಿದ್ರೆ, ನಮ್ಮಂಥ ಹೊಸ ಹೊಸ ತಂಡಗಳಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಇನ್ನಷ್ಟು ಮುಂದಕ್ಕೆ ನಾವುಗಳು ತಗೊಂಡು ಹೋಗೋದ್ರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಸರ್, ಈ ವೇದಿಕೆ ಮುಖಾಂತರ ನಿಮ್ಮನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಇಂಥ ಚಿತ್ರಗಳಿಗೆ ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ಬೆಂಬಲ ಕೊಡ್ಕೊಂಡು ಬಂದಿದ್ದೀರ ದೇಸಾಯಿ ಸಿನಿಮಾಕ್ಕೆ. ಅದೇ ರೀತಿ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪೋ ಆ ಬೆಂಬಲವನ್ನು ಕೂಡ ನೀವು ಮಾಡಬೇಕು ಅಂತ ನಿಮ್ಮನ್ನು ನಾನು ಕಳಕಳಿಯ ಮನವಿ ಮಾಡ್ತೀನಿ. ಜೊತೆಗೆ ನಮ್ಮ ಮಾಧ್ಯಮ ಹಿರಿಯರು ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಚಿತ್ರರಂಗಕ್ಕೆ ಬಂದಾಗಲಿಂದ ಪ್ರೆಸ್ ಮೀಟ್ ಅಂತ ನಾನು ಮೊದಲನೇ ಸಲ ಕೂತಾಗ್ಲಿಂದ ಇವತ್ತಿನವರೆಗೂ ಬೆಂಬಲ ಕೊಡ್ಕೊಂಡೇ ಬಂದಿದ್ದಾರೆ. ಅವರಲ್ಲೂ ನಾನು ಮನವಿ ಮಾಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತಾಡುವಂಥದ್ದು ಏನು ಅಂತಂದರೆ, ನಮ್ಮ ನಾಗಿರೆಡ್ಡಿ ಸರ್ ಒಂದು ದೊಡ್ಡ ಶಕ್ತಿ. ಈ ಮನುಷ್ಯ ಡೈರೆಕ್ಟರ್ ಜೊತೆಗೆ ಒಂಥರ ಆರ್ಟ್ ಡೈರೆಕ್ಟ್ರು ಅಥವಾ ಕೋರಿಯೋಗ್ರಫರು, ಫೈಟ್ ಕೋರಿಯೋಗ್ರಫರು, ಎಲ್ಲ ಥರ ಕೆಲಸನೂ ಭಾಗಿಯಾಗ್ಬಿಟ್ಟಿದ್ದಾರೆ. ಸೊ ಅದು ಅವರ ವೃತ್ತಿ, ಅದು ಅವರು ಭಾಗಿಯಾಗಲೇಬೇಕು. ಹೊರತುಪಡಿಸಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಾನು, ಪ್ರೊಡ್ಯೂಸರು, ಡೈರೆಕ್ಟರ್ಸು, ಕೋ ಆರ್ಟಿಸ್ಟ್ಗಳು ಭಾಳಷ್ಟು ಗೊಂದಲದಿಂದ ಜಗಳಗಳನ್ನಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲವೂ ಈ ಚಿತ್ರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಅಷ್ಟೇ. ಸೊ ಇಷ್ಟೆಲ್ಲವೂ ಇಟ್ಕೊಂಡು ಒಂದು ಒಳ್ಳೆ ಔಟ್ಪುಟ್ನ ನಾವು ತಂದಿದ್ದೀವಿ ಮುಂದಕ್ಕೆ. ಅದನ್ನು ನಿಮ್ಮ ಮುಂದೆ ತಂದು ಚಿತ್ರಮಂದಿರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಡನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಇನ್ನು ಟ್ರೈಲರ್ ಇದೆ, ಮತ್ತಷ್ಟು ತುಣುಕುಗಳಿದ್ದಾವೆ. ಅವನ್ನೆಲ್ಲವನ್ನು ತಂದು ಸಿನಿಮಾನ ಚಿತ್ರಮಂದಿರಕ್ಕೆ ತರುವಂಥ ಪ್ರಯತ್ನ ನಾವು ಮಾಡಿ ನಿಮ್ಮೆಲ್ಲರಿಗೂ ಮನೋರಂಜನೆ ನೀಡೋದ್ರ ಮುಖಾಂತರ ನಿಮ್ಮೆಲ್ಲರನ್ನು ಮನೋರಂಜಿಸ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು, ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಆದಂತಹ ಲಕ್ಷ್ಮಣ್ ಸವದಿ ಅಣ್ಣನವರೇ ಹಾಗೂ ಮಲ್ಲಿಕಾರ್ಜುನ ಲೋಣಿ ಅಣ್ಣನವರೇ, ಈ ಚಲನಚಿತ್ರಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಮಾಂತೇಶ್ ಅಣ್ಣನವರೇ ಹಾಗೂ ಈ ಚಲನಚಿತ್ರದ ಎಲ್ಲ ತಂಡದವರಿಗೂ, ಈ ದೇಸಾಯಿ ಸಿನಿಮಾ ನಿಜವಾಗ್ಲೂ ಆ ಟ್ರೇಲರ್ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಆ ಸೌಂಡ್ಸು, ಆ ಆ್ಯಕ್ಷನ್ನು ನಿಜವಾಗ್ಲೂ ಇವತ್ತು ಈ ಚಲನಚಿತ್ರ ನಿಜವಾಗ್ಲೂ 100 days 100 ದಿನ ಓಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತಾಯಿಯ ಅನ್ನ ಬೆಂದಿದ್ದೀವಲ್ಲ ಅಂತ ಒಂದು ಹಗಲು ಮಾತ್ರ ನೋಡ್ತಾರೆ, ಪಾತ್ರೆ ಎಲ್ಲ ನೋಡೋದಿಲ್ಲ. ಹಾಗಾಗಿ ಈ ಚಲನಚಿತ್ರ ಪೂರ್ತಿ ನಾವು ನೋಡಬೇಕಾಗಿಲ್ಲ, ಆ ಟ್ರೇಲರ್ ನೋಡಿದ ತಕ್ಷಣ ಗೊತ್ತಾಯ್ತು ಇದು 100% 100 days ಓಡುತ್ತೆ ಅನ್ನೋದು, ಯಾವ್ದು ಸಂಶಯನೇ ಇಲ್ಲ.
ಈ ಚಲನಚಿತ್ರ ಟೆಕ್ನಿಷಿಯನ್ಸು ಮತ್ತು ಆ್ಯಕ್ಟ್ರಸ್ ಏನಿದ್ರ ಇವರೆಲ್ಲರೂ ಚಿಕ್ಕಬಳ್ಳಾಪುರದ ಕಡೆನೂ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಶೂಟಿಂಗ್ ಮಾಡಿದ್ರು. ನಿಜವಾಗ್ಲೂ ಬೆಳಗ್ಗೆ ಹೋದ್ರೆ ಸಂಜೆ 6-7 ಗಂಟೆಗೆ ಬರೋರು ಇವರೆಲ್ಲರೂ. ನಾನು ನೋಡಿದ ತಕ್ಷಣ ಫುಲ್ ನಮ್ಮ ಬಿಲ್ಡಿಂಗ್ ಸುತ್ತಲೂ ಇರೋರು ನೋಡಿದ್ರೆ ಪಾಪ ಚಲನಚಿತ್ರ ಇಷ್ಟೊಂದು ಕಷ್ಟ ಇದೆಯಾ, ಇಷ್ಟು ಪರಿಶ್ರಮ, ಇಷ್ಟೊಂದು ಕಷ್ಟ ಪಡ್ಬೇಕಾಗುತ್ತಾ ಒಂದು ಸಿನಿಮಾ ತೆಗಿಬೇಕಾದ್ರೆ ಅನಿಸ್ತು. ಆ ಧೂಳು, ಆ ಬಟ್ಟೆ, ಪಾಪ ಅವ್ರದ್ದು ನೋಡಿದ ತಕ್ಷಣ ತುಂಬಾ ಎಷ್ಟು ಕಷ್ಟ ಪಡಬೇಕು ಒಂದು ಸಿನಿಮಾ ತೆಗಿಬೇಕಾದ್ರೆ. ನಾವು 2 ಅವರ್ ಕುತ್ಕೊಂಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಕ್ಲಾಪ್ಸ್ ಹೊಡೆದ್ಬಿಟ್ಟು ಆಚೆ ಬಂದ್ಬಿಟ್ಟು ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಇಷ್ಟೂ ಜನ ಟೆಕ್ನಿಷಿಯನ್ಸು, ನಿರ್ಮಾಪಕರು, ನಿರ್ದೇಶಕರು, ಫೈಟ್ ಮಾಸ್ಟರ್ಸು ಎಷ್ಟು ಶ್ರಮ ವಹಿಸ್ಬೇಕು. ಒಂದು ವರ್ಷ ಕಷ್ಟಪಟ್ಟರೆ 1-2 ಅವರ್ ನೋಡುವಂಥ ಸಿನಿಮಾ ಮಾಡ್ಬೋದು. ಅದು ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನಾವೆಲ್ಲ ಅರಿಬೇಕಾಗ್ತದೆ. ಇವತ್ತು ಚಲನಚಿತ್ರ ಸಕ್ಸಸ್ ಆಗಬೇಕು ಅನ್ನೋದ್ರಲ್ಲಿ ತುಂಬ ಕಷ್ಟ ಇದೆ. ಹಾಗಾಗಿ ಮಹಾಂತೇಶ್ ಅವರು ಈ ಒಂದು ದೊಡ್ಡ ಸಾಧನೆಗೆ ಮೊದಲನೇ ಸಲ ಕೈ ಹಾಕಿರೋದು ನಮಗೆಲ್ರಿಗೂ ಸಂತೋಷ ಆಗುತ್ತೆ. ಇವತ್ತು ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾಯಕ ನಟನ ನೋಡಿದೆ, ನಿಜವಾಗ್ಲೂ ಅವ್ರ ಮುಖದಲ್ಲಿ ಒಂದು ಕಳೆ ಇದೆ. ನಿಜವಾಗ್ಲೂ ಯಾವತ್ತಿದ್ರೂ ಒಂದು ದೊಡ್ಡ ನಟ ಆಗ್ತಾನಂತ ನೋಡಿದ ತಕ್ಷಣ ಅರ್ಥ ಆಯಿತು. ನಿಮ್ಮ ಚಿತ್ರತಂಡಕ್ಕೆ ನಿಜವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ, ನೀವೆಲ್ಲ ಬೆಳಿಬೇಕು ಆಗಲಿ, ಹಾಗೂ ನಿಮ್ಮ ನಿರ್ದೇಶಕರಿಗೂ ಒಳ್ಳೆಯದಾಗಲಿ. ಈ ಚಿತ್ರತಂಡ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿ ಆಚೆ ಬಂದು ಮಹಾಂತೇಶ್ ಅವರು ಇನ್ನಷ್ಟು ಸಿನಿಮಾಗಳಲ್ಲಿ ಮಾಡುವ ಶಕ್ತಿ ಕೊಡಲಿ ಮತ್ತು ನಮ್ಮ ಸೌದೆ ಅಣ್ಣ ಸಂಪೂರ್ಣವಾಗಿ ಇವರು ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ನನಗೆ 2 ಮಾತನ್ನು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರೇ ನನ್ನ ಇನ್ಸ್ಪಿರೇಷನ್. ಚಿಕ್ಕವಳಿಂದನೂ ನಾನು ಹೀರೋಯಿನ್ ಆಗಬೇಕಂತಲೇ ಅಂದ್ಕೊಂಡಿದ್ದು. ಬಟ್ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅವ್ರ ಇನ್ಸ್ಪಿರೇಷನಿಂದನೇ ಕಾರಣ. ಆ್ಯಂಡ್ ದೇಸಾಯಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆದ ನಂತರ ತುಂಬ ಸಿನಿಮಾ ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಿತ್ತು. ನವೀನ್ ರೆಡ್ಡಿ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಈ ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಹೊಸೊಬ್ಬರು ನಾವು ಬಂದಾಗ ಇನಿಷಿಯಲಿ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಬಟ್ ಹೊಸಬ್ರು ಬೆಳಿಬೇಕು ಅಥವಾ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಆ ಮನಸ್ಥಿತಿ ಬರಬೇಕು ಅಂದರೆ ಇಟ್ಸ್ ರಿಯಲಿ ಹಾರ್ಡ್. ಸೊ ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ನಾಗಿರೆಡ್ಡಿ ಸರ್, ಐ ಥಿಂಕ್ ಒನ್ ಆಫ್ ದ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಡಿರೆಕ್ಟರ್. ಅವ್ರ ಜೊತೆ ನಮಗೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಇಟ್ಸ್ ಬ್ಲೆಸ್ಸಿಂಗ್. ಬಿಕಾಸ್ ಸಾಕಷ್ಟು ಕಲ್ತ್ವಿ ಆ್ಯಂಡ್ ಆಲ್ಮೋಸ್ಟ್ ಬಾಗಲಕೋಟೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆ ಬಿಸಿಲಿಗೆ ಆ ಮೇಕಪ್ ಎಲ್ಲ ಕ್ಯಾರಿ ಮಾಡಿಕೊಂಡು. ಬಟ್ ತುಂಬಾ ಚೆನ್ನಾಗಿ ಡಿರೆಕ್ಟರ್ ನಮ್ಮನ್ನ ಗೈಡ್ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಮಹಾಂತೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಹಾಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದಿರೋದಕ್ಕೆ ಥ್ಯಾಂಕ್ ಯು ಮಹಾಂತೇಶ್ ಸರ್. ಆ್ಯಂಡ್ ವೇದಿಕೆ ಮೇಲಿರೋ ಲಕ್ಷ್ಮಣ್ ಸವದಿ ಸರ್ ಹಾಗೂ ಮಲ್ಲಿಕಾರ್ಜುನ ಲೋಣಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದಿದ್ದಕ್ಕೆ. ಆ್ಯಂಡ್ ಚೆಲುವರಾಜ್ ಸರ್ ಹಾಗೂ ವರಟಾ ಪ್ರಶಾಂತ್ ಸರ್, ಮಧುಸೂದನ್ ಸರ್, ಪ್ರತಿಯೊಬ್ಬರೂ ತುಂಬ ಸಪೋರ್ಟಿಂಗ್ ಆಗಿದ್ದರು ಸಿನಿಮಾ ಮಾಡಬೇಕಾದ್ರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು.